ಕೆಲವೇ ಕ್ಷಣಗಳಲ್ಲಿ ಪಿಯುಸಿ ಫಲಿತಾಂಶ ಹೊರಬೀಳುತ್ತೆ. ಸುದ್ದಿಗೋಷ್ಠಿಯನ್ನು ನಡೆಸಿ ಯಾರು ಟಾಪರ್, ಎಷ್ಟು ಜನ ಪಾಸ್ ಆಗಿದ್ದಾರೆ, ಯಾವ ಯಾವ ಕೋರ್ಸ್ ಅಲ್ಲಿ ಎಷ್ಟೆಷ್ಟು ಜನ ಔಟ್ ಆಫ್ ಔಟ್ ಅನ್ನ ತೆಗೆದುಕೊಂಡಿದ್ದಾರೆ ಅಂತೇಳಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನ ತಿಳಿಸ್ತಾರೆ. ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರ ಸುದ್ದಿಗೋಷ್ಠಿಗೆ ಕ್ಷಣಗಣನೆ ಶುರುವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಲೈವ್ ಕವರೇಜ್ ಇರುತ್ತೆ. ಮಧ್ಯಾಹ್ನ 1:30 ಬಳಿಕ ವೆಬ್ಸೈಟ್ ಅಲ್ಲಿ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ. ಆ ವೆಬ್ಸೈಟ್ ಯಾವುದು ಅಂತೇಳಿ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. 1:30 ನಂತರ ಫಲಿತಾಂಶ ವೆಬ್ಸೈಟ್ ಅಲ್ಲಿ ಪ್ರಕಟ ಆಗುತ್ತೆ. 12:30ಕ್ಕೆ ಸಚಿವ ಮಧು ಬಂಗಾರಪ್ಪ ಅವರು ಸುದ್ದಿಗೋಷ್ಠಿಯನ್ನ ಶುರು ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ 7,13,000 ವಿದ್ಯಾರ್ಥಿಗಳು ಈ ಬಾರಿ ಏನು ಎಕ್ಸಾಮ್ ಬರೆದಿದ್ರು ಅದರಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ, ಎಷ್ಟು ಜನ ಫೇಲ್ ಆಗಿದ್ದಾರೆ ಅಂತ ಹೇಳಿ ತಿಳಿಸ್ತಾರೆ. 3.5 ಲಕ್ಷ ಜನ ಹುಡುಗರು, 3,75,000 ಹತ್ರ ಇವತ್ತೇರು ಪಿಯುಸಿ ಪರೀಕ್ಷೆಯನ್ನ ಬರೆದಿದ್ರು. ಮಾರ್ಚ್ 1ನೇ ತಾರೀಕಿನಿಂದ ನಡೆದಿದ್ದಂತಹ ಎಕ್ಸಾಮ್ ಇವತ್ತು ಫಲಿತಾಂಶ ಹೊರಬೀಳುತ್ತೆ. ವೆಬ್ಸೈಟ್ನಲ್ಲಿ 1:30 ಬಳಿಕ ಲಭ್ಯ ಆಗುತ್ತೆ. ಆ ವೆಬ್ಸೈಟ್ ಯಾವುದು ಅಂತೇಳಿ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಮಧು ಬಂಗಾರಪ್ಪ ಅವರ ಸುದ್ದಿಗೋಷ್ಠಿಗೆ ಕ್ಷಣಗಣನೆ ಶುರುವಾಗಿದೆ. ಕಲಾ ವಿಭಾಗದಲ್ಲಿ ಯಾರು, ಸೈನ್ಸ್ ವಿಭಾಗದಲ್ಲಿ ಯಾರು, ವಾಣಿಜ್ಯ ವಿಭಾಗದಲ್ಲಿ ಯಾರು ಟಾಪರ್ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ದ್ವಿತೀಯ ಪಿಯುಸಿ ಫಲಿತಾಂಶ ಕ್ಷಣಗಣನೆ ಶುರುವಾಗಿದೆ. 12:30ಕ್ಕೆ ಸುದ್ದಿಗೋಷ್ಠಿ ಆರಂಭ ಆಗುತ್ತೆ. ನಾನ್ ಸ್ಟಾಪ್ ಲೈವ್ ಕವರೇಜ್ ಇರುತ್ತೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಕೆಲವೇ ಕ್ಷಣಗಳಲ್ಲಿ ಪಿಯುಸಿ ಫಲಿತಾಂಶ ಹೊರಬೀಳುತ್ತೆ. ಸುದ್ದಿಗೋಷ್ಠಿಯನ್ನು ನಡೆಸಿ ಯಾರು ಟಾಪರ್, ಎಷ್ಟು ಜನ ಪಾಸ್ ಆಗಿದ್ದಾರೆ, ಯಾವ ಯಾವ ಕೋರ್ಸ್ ಅಲ್ಲಿ ಎಷ್ಟೆಷ್ಟು ಜನ ಔಟ್ ಆಫ್ ಔಟ್ ಅನ್ನ ತೆಗೆದುಕೊಂಡಿದ್ದಾರೆ ಅಂತೇಳಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನ ತಿಳಿಸ್ತಾರೆ. ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರ ಸುದ್ದಿಗೋಷ್ಠಿಗೆ ಕ್ಷಣಗಣನೆ ಶುರುವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಲೈವ್ ಕವರೇಜ್ ಇರುತ್ತೆ. ಮಧ್ಯಾಹ್ನ 1:30 ಬಳಿಕ ವೆಬ್ಸೈಟ್ ಅಲ್ಲಿ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ. ಆ ವೆಬ್ಸೈಟ್ ಯಾವುದು ಅಂತೇಳಿ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. 1:30 ನಂತರ ಫಲಿತಾಂಶ ವೆಬ್ಸೈಟ್ ಅಲ್ಲಿ ಪ್ರಕಟ ಆಗುತ್ತೆ. 12:30ಕ್ಕೆ ಸಚಿವ ಮಧು ಬಂಗಾರಪ್ಪ ಅವರು ಸುದ್ದಿಗೋಷ್ಠಿಯನ್ನ ಶುರು ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ 7,13,000 ವಿದ್ಯಾರ್ಥಿಗಳು ಈ ಬಾರಿ ಏನು ಎಕ್ಸಾಮ್ ಬರೆದಿದ್ರು ಅದರಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ, ಎಷ್ಟು ಜನ ಫೇಲ್ ಆಗಿದ್ದಾರೆ ಅಂತ ಹೇಳಿ ತಿಳಿಸ್ತಾರೆ. 3.5 ಲಕ್ಷ ಜನ ಹುಡುಗರು, 3,75,000 ಹತ್ರ ಇವತ್ತೇರು ಪಿಯುಸಿ ಪರೀಕ್ಷೆಯನ್ನ ಬರೆದಿದ್ರು. ಮಾರ್ಚ್ 1ನೇ ತಾರೀಕಿನಿಂದ ನಡೆದಿದ್ದಂತಹ ಎಕ್ಸಾಮ್ ಇವತ್ತು ಫಲಿತಾಂಶ ಹೊರಬೀಳುತ್ತೆ. ವೆಬ್ಸೈಟ್ನಲ್ಲಿ 1:30 ಬಳಿಕ ಲಭ್ಯ ಆಗುತ್ತೆ. ಆ ವೆಬ್ಸೈಟ್ ಯಾವುದು ಅಂತೇಳಿ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಮಧು ಬಂಗಾರಪ್ಪ ಅವರ ಸುದ್ದಿಗೋಷ್ಠಿಗೆ ಕ್ಷಣಗಣನೆ ಶುರುವಾಗಿದೆ. ಕಲಾ ವಿಭಾಗದಲ್ಲಿ ಯಾರು, ಸೈನ್ಸ್ ವಿಭಾಗದಲ್ಲಿ ಯಾರು, ವಾಣಿಜ್ಯ ವಿಭಾಗದಲ್ಲಿ ಯಾರು ಟಾಪರ್ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ದ್ವಿತೀಯ ಪಿಯುಸಿ ಫಲಿತಾಂಶ ಕ್ಷಣಗಣನೆ ಶುರುವಾಗಿದೆ. 12:30ಕ್ಕೆ ಸುದ್ದಿಗೋಷ್ಠಿ ಆರಂಭ ಆಗುತ್ತೆ. ನಾನ್ ಸ್ಟಾಪ್ ಲೈವ್ ಕವರೇಜ್ ಇರುತ್ತೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಕೆಲವೇ ಕ್ಷಣಗಳಲ್ಲಿ ಪಿಯುಸಿ ಫಲಿತಾಂಶ ಹೊರಬೀಳುತ್ತೆ. ಸುದ್ದಿಗೋಷ್ಠಿಯನ್ನು ನಡೆಸಿ ಯಾರು ಟಾಪರ್, ಎಷ್ಟು ಜನ ಪಾಸ್ ಆಗಿದ್ದಾರೆ, ಯಾವ ಯಾವ ಕೋರ್ಸ್ ಅಲ್ಲಿ ಎಷ್ಟೆಷ್ಟು ಜನ ಔಟ್ ಆಫ್ ಔಟ್ ಅನ್ನ ತೆಗೆದುಕೊಂಡಿದ್ದಾರೆ ಅಂತೇಳಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನ ತಿಳಿಸ್ತಾರೆ. ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರ ಸುದ್ದಿಗೋಷ್ಠಿಗೆ ಕ್ಷಣಗಣನೆ ಶುರುವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಲೈವ್ ಕವರೇಜ್ ಇರುತ್ತೆ. ಮಧ್ಯಾಹ್ನ 1:30 ಬಳಿಕ ವೆಬ್ಸೈಟ್ ಅಲ್ಲಿ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ. ಆ ವೆಬ್ಸೈಟ್ ಯಾವುದು ಅಂತೇಳಿ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. 1:30 ನಂತರ ಫಲಿತಾಂಶ ವೆಬ್ಸೈಟ್ ಅಲ್ಲಿ ಪ್ರಕಟ ಆಗುತ್ತೆ. 12:30ಕ್ಕೆ ಸಚಿವ ಮಧು ಬಂಗಾರಪ್ಪ ಅವರು ಸುದ್ದಿಗೋಷ್ಠಿಯನ್ನ ಶುರು ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ 7,13,000 ವಿದ್ಯಾರ್ಥಿಗಳು ಈ ಬಾರಿ ಏನು ಎಕ್ಸಾಮ್ ಬರೆದಿದ್ರು ಅದರಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ, ಎಷ್ಟು ಜನ ಫೇಲ್ ಆಗಿದ್ದಾರೆ ಅಂತ ಹೇಳಿ ತಿಳಿಸ್ತಾರೆ. 3.5 ಲಕ್ಷ ಜನ ಹುಡುಗರು,
3,75,000 ಹತ್ರ ಇವತ್ತು ಪಿಯುಸಿ ಪರೀಕ್ಷೆಯನ್ನ ಬರೆದಿದ್ರು. ಮಾರ್ಚ್ 1ನೇ ತಾರೀಕಿನಿಂದ ನಡೆದಿದ್ದಂತಹ ಎಕ್ಸಾಮ್ ಇವತ್ತು ಫಲಿತಾಂಶ ಹೊರಬೀಳುತ್ತೆ. ವೆಬ್ಸೈಟ್ನಲ್ಲಿ 1:30 ಬಳಿಕ ಲಭ್ಯ ಆಗುತ್ತೆ. ಆ ವೆಬ್ಸೈಟ್ ಯಾವುದು ಅಂತೇಳಿ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಮಧು ಬಂಗಾರಪ್ಪ ಅವರ ಸುದ್ದಿಗೋಷ್ಠಿಗೆ ಕ್ಷಣಗಣನೆ ಶುರುವಾಗಿದೆ. ಕಲಾ ವಿಭಾಗದಲ್ಲಿ ಯಾರು, ಸೈನ್ಸ್ ವಿಭಾಗದಲ್ಲಿ ಯಾರು, ವಾಣಿಜ್ಯ ವಿಭಾಗದಲ್ಲಿ ಯಾರು ಟಾಪರ್ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ದ್ವಿತೀಯ ಪಿಯುಸಿ ಫಲಿತಾಂಶ ಕ್ಷಣಗಣನೆ ಶುರುವಾಗಿದೆ. 12:30ಕ್ಕೆ ಸುದ್ದಿಗೋಷ್ಠಿ ಆರಂಭ ಆಗುತ್ತೆ. ನಾನ್ ಸ್ಟಾಪ್ ಲೈವ್ ಕವರೇಜ್ ಇರುತ್ತೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಕೆಲವೇ ಕ್ಷಣಗಳಲ್ಲಿ ಪಿಯುಸಿ ಫಲಿತಾಂಶ ಹೊರಬೀಳುತ್ತೆ. ಸುದ್ದಿಗೋಷ್ಠಿಯನ್ನು ನಡೆಸಿ ಯಾರು ಟಾಪರ್, ಎಷ್ಟು ಜನ ಪಾಸ್ ಆಗಿದ್ದಾರೆ, ಯಾವ ಕೋರ್ಸ್ ಅಲ್ಲಿ ಎಷ್ಟೆಷ್ಟು ಜನ ಔಟ್ ಆಫ್ ಔಟ್ ಅನ್ನ ತೆಗೆದುಕೊಂಡಿದ್ದಾರೆ ಅಂತೇಳಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ತಿಳಿಸ್ತಾರೆ. ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರ ಸುದ್ದಿಗೋಷ್ಠಿಗೆ ಕ್ಷಣಗಣನೆ ಶುರುವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಲೈವ್ ಕವರೇಜ್ ಇರುತ್ತೆ. ಮಧ್ಯಾಹ್ನ 1:30 ಬಳಿಕ ವೆಬ್ಸೈಟ್ ಅಲ್ಲಿ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ. ಆ ವೆಬ್ಸೈಟ್ ಯಾವುದು ಅಂತೇಳಿ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. 1:30 ನಂತರ ಫಲಿತಾಂಶ ವೆಬ್ಸೈಟ್ ಅಲ್ಲಿ ಪ್ರಕಟ ಆಗುತ್ತೆ. 12:30ಕ್ಕೆ ಸಚಿವ ಮಧು ಬಂಗಾರಪ್ಪ ಅವರು ಸುದ್ದಿಗೋಷ್ಠಿಯನ್ನ ಶುರು ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ 7,13,000 ವಿದ್ಯಾರ್ಥಿಗಳು ಈ ಬಾರಿ ಏನು ಎಕ್ಸಾಮ್ ಬರೆದಿದ್ರು ಅದರಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ, ಎಷ್ಟು ಜನ ಫೇಲ್ ಆಗಿದ್ದಾರೆ ಅಂತೇಳಿ ತಿಳಿಸ್ತಾರೆ. 3.5 ಲಕ್ಷ ಜನ ಹುಡುಗರು, 3,75,000 ಹತ್ರ ಇವತ್ತು ಪಿಯುಸಿ ಪರೀಕ್ಷೆಯನ್ನ ಬರೆದಿದ್ರು. ಮಾರ್ಚ್ 1ನೇ ತಾರೀಕಿನಿಂದ ನಡೆದಿದ್ದಂತಹ ಎಕ್ಸಾಮ್ ಇವತ್ತು ಫಲಿತಾಂಶ ಹೊರಬೀಳುತ್ತೆ. ವೆಬ್ಸೈಟ್ನಲ್ಲಿ 1:30 ಬಳಿಕ ಲಭ್ಯ ಆಗುತ್ತೆ. ಆ ವೆಬ್ಸೈಟ್ ಯಾವುದು ಅಂತೇಳಿ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಮಧು ಬಂಗಾರಪ್ಪ ಅವರ ಸುದ್ದಿಗೋಷ್ಠಿಗೆ ಕ್ಷಣಗಣನೆ ಶುರುವಾಗಿದೆ. ಕಲಾ ವಿಭಾಗದಲ್ಲಿ ಯಾರು, ಸೈನ್ಸ್ ವಿಭಾಗದಲ್ಲಿ ಯಾರು, ವಾಣಿಜ್ಯ ವಿಭಾಗದಲ್ಲಿ ಯಾರು ಟಾಪರ್ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ದ್ವಿತೀಯ ಪಿಯುಸಿ ಫಲಿತಾಂಶ ಕ್ಷಣಗಣನೆ ಶುರುವಾಗಿದೆ. 12:30ಕ್ಕೆ ಸುದ್ದಿಗೋಷ್ಠಿ ಆರಂಭ ಆಗುತ್ತೆ. ನಾನ್ ಸ್ಟಾಪ್ ಲೈವ್ ಕವರೇಜ್ ಇರುತ್ತೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಕೆಲವೇ ಕ್ಷಣಗಳಲ್ಲಿ ಪಿಯುಸಿ ಫಲಿತಾಂಶ ಹೊರಬೀಳುತ್ತೆ. ಸುದ್ದಿಗೋಷ್ಠಿಯನ್ನು ನಡೆಸಿ ಯಾರು ಟಾಪರ್, ಎಷ್ಟು ಜನ ಪಾಸ್ ಆಗಿದ್ದಾರೆ, ಯಾವ ಕೋರ್ಸ್ ಅಲ್ಲಿ ಎಷ್ಟೆಷ್ಟು ಜನ ಔಟ್ ಆಫ್ ಔಟ್ ಅನ್ನ ತೆಗೆದುಕೊಂಡಿದ್ದಾರೆ ಅಂತೇಳಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನ ತಿಳಿಸ್ತಾರೆ. ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರ ಸುದ್ದಿಗೋಷ್ಠಿಗೆ ಕ್ಷಣಗಣನೆ ಶುರುವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಲೈವ್ ಕವರೇಜ್ ಇರುತ್ತೆ. ಮಧ್ಯಾಹ್ನ 1:30 ಬಳಿಕ ವೆಬ್ಸೈಟ್ ಅಲ್ಲಿ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ. ಆ ವೆಬ್ಸೈಟ್ ಯಾವುದು ಅಂತೇಳಿ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. 1:30 ನಂತರ ಫಲಿತಾಂಶ ವೆಬ್ಸೈಟ್ ಅಲ್ಲಿ ಪ್ರಕಟ ಆಗುತ್ತೆ. 12:30ಕ್ಕೆ ಸಚಿವ ಮಧು ಬಂಗಾರಪ್ಪ ಅವರು ಸುದ್ದಿಗೋಷ್ಠಿಯನ್ನ ಶುರು ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ 7,13,000 ವಿದ್ಯಾರ್ಥಿಗಳು ಈ ಬಾರಿ ಏನು ಎಕ್ಸಾಮ್ ಬರೆದಿದ್ರು ಅದರಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ, ಎಷ್ಟು ಜನ ಫೇಲ್ ಆಗಿದ್ದಾರೆ ಅಂತ ತಿಳಿಸ್ತಾರೆ. 3.5 ಲಕ್ಷ ಜನ ಹುಡುಗರು, 3,75,000 ಹತ್ರ ಇವತ್ತು ಪಿಯುಸಿ ಪರೀಕ್ಷೆಯನ್ನ ಬರೆದಿದ್ರು. ಮಾರ್ಚ್ 1ನೇ ತಾರೀಕಿನಿಂದ ನಡೆದಿದ್ದಂತಹ ಎಕ್ಸಾಮ್ ಇವತ್ತು ಫಲಿತಾಂಶ ಹೊರಬೀಳುತ್ತೆ. ವೆಬ್ಸೈಟ್ನಲ್ಲಿ 1:30 ಬಳಿಕ ಲಭ್ಯ ಆಗುತ್ತೆ. ಆ ವೆಬ್ಸೈಟ್ ಯಾವುದು ಅಂತೇಳಿ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಮಧು ಬಂಗಾರಪ್ಪ ಅವರ ಸುದ್ದಿಗೋಷ್ಠಿಗೆ ಕ್ಷಣಗಣನೆ ಶುರುವಾಗಿದೆ. ಕಲಾ ವಿಭಾಗದಲ್ಲಿ ಯಾರು, ಸೈನ್ಸ್ ವಿಭಾಗದಲ್ಲಿ ಯಾರು, ವಾಣಿಜ್ಯ ವಿಭಾಗದಲ್ಲಿ ಯಾರು ಟಾಪರ್ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ದ್ವಿತೀಯ ಪಿಯುಸಿ ಫಲಿತಾಂಶ ಕ್ಷಣಗಣನೆ ಶುರುವಾಗಿದೆ. 12:30ಕ್ಕೆ ಸುದ್ದಿಗೋಷ್ಠಿ ಆರಂಭ ಆಗುತ್ತೆ. ನಾನ್ ಸ್ಟಾಪ್ ಲೈವ್ ಕವರೇಜ್ ಇರುತ್ತೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ.